ಈ ಘಟನೆ ಮುಂಬೈಯಲ್ಲಿ 2006ರಲ್ಲಿ ನಡೆದಿರುವಂಥದ್ದು. ಒಬ್ಬ ಮಹೇಶ್ ಅನ್ನುವಂಥ ವ್ಯಕ್ತಿಯ ಜೊತೆ. ಮಹೇಶ್ ಮತ್ತು ಅವನ ಫ್ರೆಂಡ್ಸ್ ಒಂದು ದಿನ ಪಂಡ್ರಾಪುರ್ಗೆ ಹೋಗಲು ಡಿಸೈಡ್ ಮಾಡ್ತಾರೆ. ಅವನ ಜೊತೆಗೆ 4 ಜನ ಫ್ರೆಂಡ್ಸ್ ಇದ್ದರು. ಸುಮಿತ್, ಅಭಿನವ್, ಮಯೂರ್, ನಿಖಿಲ್ ಅಂತ. ಇವರ 5 ಜನ ಪಂಢರ್ಪುರದಲ್ಲಿ ನಡೆಯುವಂಥ ಜಾತ್ರೆಯಲ್ಲಿ ವಿಡಿಯೋ ಶೂಟಿಗೆ ಹೋಗ್ತಾ ಇದ್ದರು. ಹಾಗಾಗಿ ಇವರು ಟ್ರೈನಲ್ಲಿ ಮುಂಬೈಯಿಂದ ಪಂಡ್ರಾಪುರ್ಗೆ ಹೋಗ್ತಾರೆ. ಇವರು ತುಂಬ ಎಕ್ಸೈಟೆಡ್ ಕೂಡ ಇದ್ದರು ಆ ಟ್ರಿಪ್ಪಿಗೋಸ್ಕರ. ಪಂಡ್ರಾಪುರ್ಗೆ ಮುಂಜಾನೆ 6 ಗಂಟೆಗೆ ಇವರು ತಲುಪ್ತಾರೆ. ಆಗ ಅಲ್ಲಿ ಆಟೋಗಾರನನ್ನು ನೋಡ್ತಾರೆ. ಆ ಆಟೋಗಾರ ಇವರನ್ನು ಕೇಳ್ತಾನೆ ಎಲ್ಲಿ ಹೋಗಬೇಕು ಅಂತ. ಆದರೆ ಈ 5 ಜನ ತುಂಬ ಶಾಕ್ನಲ್ಲಿರ್ತಾರೆ. ಏಕೆಂದರೆ ಆ ಆಟೋ ಡ್ರೈವರ್ ಹಿಂದ್ಗಡೆ ಒಬ್ಬ ಬ್ಲ್ಯಾಕ್ ಹುಡಿ ಮತ್ತು ಬ್ಲ್ಯಾಕ್ ಮಾಸ್ಕ್ ಹಾಕೊಂಡಿರೋಂಥ ವ್ಯಕ್ತಿ ನಿಂತಿರ್ತಾನೆ. ಅವನು ನೋಡಲು ತುಂಬ ವಿಚಿತ್ರವಾಗಿರ್ತಾನೆ. ಅದಕ್ಕೆ ಆ ಆಟೋ ಬೇಡ ಅಂತ ಬೇರೆ ಆಟೋ ಕಡೆಗೆ ಹೋಗ್ತಾರೆ. ಆದರೆ ಪುನಃ ಬಂದು ಬೇರೆ ಆಟೋ ಬದಲಿ ಅದೇ ಆಟೋದಲ್ಲಿ ಬಂದು ಕೂಡ್ತಾರೆ. ಇವರು 4 ಜನ ಹಿಂದ್ಗಡೆ ಕೂಡ್ತಾರೆ. ಮತ್ತು ಸುಮಿತ್ ಅನ್ನುವಂಥ ವ್ಯಕ್ತಿ ಡ್ರೈವರ್ ಪಕ್ಕದಲ್ಲಿ ಬಂದು ಕೂತ್ಬಿಡ್ತಾನೆ. ಇವರು ಕೂಡ ವೇಟ್ ಮಾಡ್ತಾರೆ. ಆದರೆ ಆಟೋ ಡ್ರೈವರ್ ಇನ್ನೂ ಆಟೋನು ಸ್ಟಾರ್ಟ್ ಮಾಡ್ತಾ ಇರಲಿಲ್ಲ. ಇವರು ಕೂಡ ಬೋರ್ ಆಗಿ ಹೊರಗಡೆ ನೋಡ್ತಾ ಇರ್ತಾರೆ. ಆಗ ತಕ್ಷಣ ಬ್ಲ್ಯಾಕ್ ಹುಡಿ ಹಾಕೊಂಡಿರುವಂಥ ವ್ಯಕ್ತಿ ಬಂದು ಆಟೋ ಡ್ರೈವರ್ ಪಕ್ಕದಲ್ಲಿ ಕೂತ್ಬಿಡ್ತಾನೆ. ಆಟೋ ಫುಲ್ ಆಗಿಬಿಡುತ್ತೆ. ಅದಕ್ಕೆ ಆಟೋ ಡ್ರೈವರು ಆಟೋನು ಸ್ಟಾರ್ಟ್ ಮಾಡಿ ಹೊಡಿಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇದು ಒಂದು ಅರ್ಧ ಗಂಟೆಯ ಜರ್ನಿ ಆಗಿತ್ತು. ಆಗ ಇವರು ಹೊರಗಡೆ ನೋಡ್ತಾರೆ, ಅಲ್ಲಿ ಟೆಂಟ್ಗಳಿದ್ದು. ಇವರು ಹೊರಗಡೆ ನೋಡ್ತಾ ಇದ್ರು. ಆದರೆ ಆ ಬ್ಲ್ಯಾಕ್ ಹುಡಿಯ ವ್ಯಕ್ತಿ ಸ್ವಲ್ಪ ಕೂಡ ಅಳಗಾಡ್ತಿರ್ಲಿಲ್ಲ. ಮಧ್ಯದಲ್ಲಿ ಇವರು 5 ಜನ ಆ ಬ್ಲ್ಯಾಕ್ ಹುಡಿಯ ವ್ಯಕ್ತಿಯನ್ನೇ ನೋಡ್ತಾ ಇದ್ರು. ಸ್ವಲ್ಪ ಸಮಯದ ನಂತರ ಇವರು ಅವರ ಹೋಟೆಲ್ಗೆ ತಲುಪ್ತಾರೆ. ಸಂಜೆ ಕೂಡ ಆಗಿರುತ್ತೆ. ಇವರು 5 ಜನ ತುಂಬ ಟಯರ್ಡ್ ಕೂಡ ಆಗಿರುತ್ತಾರೆ. ಮುಂಜಾನೆ ಇವರು ಬೇಗ ಎದ್ಬಿಟ್ಟು ಬಸ್ ಕಡೆಗೆ ಹೋಗ್ತಾರೆ. ಇವರ ಲಗೇಜ್ ಎಲ್ಲ ಬಸ್ ಮೇಲ್ಗಡೆ ಇಟ್ಬಿಟ್ಟು ಇವರು ಬಸ್ಸಿನ ಒಳಗಡೆ ಹೋಗಿ ಕೂತ್ಬಿಡ್ತಾರೆ. ಮತ್ತು ಮಹೇಶ್ ಆ ಬ್ಲ್ಯಾಕ್ ಹುಡಿಯ ವ್ಯಕ್ತಿಯನ್ನು ಬಸ್ಸಿನ ಒಳಗಡೆ ಬರುವುದನ್ನು ನೋಡ್ತಾನೆ. ಅದನ್ನು ನೋಡಿ ಮಹೇಶ್ ತುಂಬ ಶಾಕ್ ಆಗಿಬಿಡ್ತಾನೆ. ಮತ್ತು ಆ ವಿಷಯವನ್ನು ಸುಮಿತ್ಗೆ ಹೇಳಿ ಕೇಳ್ತಾನೆ, ಈ ಬ್ಲ್ಯಾಕ್ ಹುಡಿಯ ವ್ಯಕ್ತಿಯನ್ನು ನಾವು ಮೊದಲೇ ನೋಡಿಲ್ವಾ? ಸುಮಿತ್ ಕೂಡ ಸ್ವಲ್ಪ ಕನ್ಫ್ಯೂಸ್ ಆಗಿರ್ತಾನೆ. ಮತ್ತು ಈ ವಿಷಯವನ್ನು ಅವರು ಒಂದು ಇನ್ಸಿಡೆಂಟ್ ಅಂದು ಬಿಟ್ಬಿಡ್ತಾರೆ. ಬಸ್ ಕೂಡ ಇವರ ಡೆಸ್ಟಿನೇಷನ್ಗೆ ಬಂದು ಸ್ಟಾಪ್ ಆಗಿಬಿಡುತ್ತೆ. ಇವರು 5 ಜನ ಕೆಳಗಡೆ ಇಳ್ಕೊತಾರೆ. ಅಲ್ಲಿಂದ ಇವರ ಶೂಟಿಂಗ್ ಜರ್ನಿಯನ್ನು ಸ್ಟಾರ್ಟ್ ಮಾಡ್ತಾರೆ. ಆ ಪಂಡ್ರಾಪುರ್ನಲ್ಲಿ ಒಂದು ಸರ್ಕಲ್ ಇರುತ್ತೆ. ಆ ಸರ್ಕಲ್ಲೇ ಇವರ ಮೇನ್ ಶೂಟಿಂಗ್ ಪಾಯಿಂಟ್ ಆಗಿರುತ್ತೆ. ಅಲ್ಲಿ ತುಂಬ ಜನ ಇರ್ತಾರೆ. ಅದಕ್ಕೆ ಇವರ ಕ್ಯಾಮ್ರಾಗಳನ್ನು ತೆಗೆದುಕೊಂಡು ಬೇರೆ ಬೇರೆ ಜಾಗದಲ್ಲಿ ಶೂಟಿಂಗನ್ನು ಮಾಡ್ತಾ ಇರ್ತಾರೆ. ಇವರು ಒಬ್ಬರಿಂದ ಒಬ್ಬರು ತುಂಬ ದೂರದಲ್ಲಿ ಶೂಟಿಂಗ್ ಮಾಡ್ತಾ ಇರ್ತಾರೆ. ಅಭಿನವ್ ಶೂಟ್ ಮಾಡುವಾಗ ಯಾರೋ ಒಬ್ಬ ಗೊತ್ತಿರದಂಥ ವ್ಯಕ್ತಿ ಅಭಿನವ್ ಪಕ್ಕದಲ್ಲಿ ಬಂದು ನಿಂತುಬಿಡ್ತಾನೆ. ಅಭಿನವ್ಗೆ ತುಂಬ ಹೆದರಿಕೆ ಆಗುತ್ತೆ. ಅದಕ್ಕೆ ಅವನು ಆ ಜಾಗದಿಂದ ಓಡಿ ಹೋಗ್ತಾನೆ. ಅಭಿನವ್ ಈ ವಿಷಯವನ್ನು ಅವನ ಫ್ರೆಂಡ್ಸಿಗೆ ತಿಳಿಸ್ತಾನೆ. ಅವರು ಕೂಡ ತುಂಬ ಶಾಕ್ ಆಗಿರ್ತಾರೆ. ಏಕೆಂದರೆ 7-8 ಲಕ್ಷ ವ್ಯಕ್ತಿಗಳ ಮಧ್ಯೆ ಒಬ್ಬನೇ ವ್ಯಕ್ತಿ ಪದೇ ಕಾಣಿಸೋದು ಒಂದು ಕೋಇನ್ಸಿಡೆನ್ಸ್ ಅಲ್ಲ. ಇವರು ಆ ವಿಷಯದ ಬಗ್ಗೆ ಜಾಸ್ತಿ ಯೋಚನೆ ಮಾಡದೆ ಬಸ್ಸಿನಲ್ಲಿ ಕೂತು ರೈಲ್ವೆ ಸ್ಟೇಷನ್ ಕಡೆಗೆ ಹೋಗ್ತಾರೆ. ಇವರಿಗೆ ನೈಟ್ ಮುಂಬೈ ಹೋಗಲು ಟ್ರೈನ್ ಕೂಡ ಇರುತ್ತದೆ. ರೈಲ್ವೆ ಸ್ಟೇಷನ್ನಲ್ಲಿ ಮಹೇಶ್ ಟಿಕೆಟ್ ತೊಗೊಳ್ಳಿಕ್ಕೆ ಅಂತ ನಿಂತಿರ್ತಾನೆ. ಮತ್ತು ಹಿಂದೆ ತಿರುಗಿ ನೋಡ್ತಾನೆ. ಅದೇ ಬ್ಲ್ಯಾಕ್ ಹುಡ್ಡಿ ಮತ್ತು ಬ್ಲ್ಯಾಕ್ ಮಾಸ್ಕ್ ಹಾಕೊಂಡಿರೋಂಥ ವ್ಯಕ್ತಿ ಬಂದು ನಿಂತಿರ್ತಾನೆ. ಅವನನ್ನು ನೋಡಿ ಮಹೇಶ್ಗೆ ತುಂಬ ಹೆದರಿಕೆ ಆಗುತ್ತೆ. ಮತ್ತು ಆ ಜಾಗದಿಂದ ತಕ್ಷಣ ಓಡಿ ಹೋಗ್ತಾನೆ. ಟಿಕೆಟ್ ತೊಗೊಂಡ್ಬಿಟ್ಟು ಮಹೇಶ್ ಮತ್ತು ಅವನ ಫ್ರೆಂಡ್ಸ್ ಪ್ಲ್ಯಾಟ್ಫಾರ್ಮ್ನಲ್ಲಿ ಬಂದು ನಿಂತಿರ್ತಾರೆ. ಮತ್ತು ನೋಡ್ತಾರೆ ಆ ಪ್ಲ್ಯಾಟ್ಫಾರ್ಮ್ ತುಂಬ ಖಾಲಿಯಾಗಿತ್ತು. ಅವರನ್ನು ಬಿಟ್ಟು ಬೇರೆ ಒಬ್ಬ ವ್ಯಕ್ತಿ ಕೂಡ ಆ ಪ್ಲ್ಯಾಟ್ಫಾರ್ಮ್ನಲ್ಲಿ ಇರಲಿಲ್ಲ. ಮತ್ತು ಮಹೇಶ್ ಮತ್ತು ಅವನ ಫ್ರೆಂಡ್ಸ್ ಸ್ವಲ್ಪ ಮುಂದ್ಗಡೆ ಹೋಗ್ತಾರೆ. ಅಲ್ಲಿ ಒಂದು ಬೆಂಚಿನಲ್ಲಿ ಅವರ ಬ್ಯಾಗ್ಗಳನ್ನು ಇಟ್ಟು ಕೂಡ್ತಾರೆ. ಮತ್ತು ಇವರು 5 ಜನ ಆ ವ್ಯಕ್ತಿಯ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ. ಆ ವ್ಯಕ್ತಿ ಏನು ಕಳ್ಳನ ಅಥವಾ ರೌಡಿನ ಅಂತ ಯೋಚನೆ ಮಾಡ್ತಿರ್ತಾರೆ. ಯೋಚನೆ ಮಾಡಿದಷ್ಟು ಇವರಿಗೆ ಹೆದರಿಕೆ ಆಗ್ತಾ ಇರುತ್ತೆ. ಆಗ ಅಲ್ಲಿ ಟ್ರೈನ್ ಬಂದ್ಬಿಡುತ್ತೆ. ಆಗ ಇವರಿಗೆ ಸ್ವಲ್ಪ ರಿಲ್ಯಾಕ್ಸ್ ಆಯಿತು. ಟ್ರೈನ್ ಪ್ಲ್ಯಾಟ್ಫಾರ್ಮ್ನಲ್ಲಿ ಬಂದು ನಿಂತುಬಿಡುತ್ತೆ. ಇವರ 5 ಜನ ಆ ಟ್ರೈನಿನ ಒಳಗಡೆ ಹೋಗ್ತಾರೆ. ಮತ್ತು ಇವರ ಬ್ಯಾಗ್ಗಳನ್ನು ಸೀಟಿನ ಕೆಳಗಡೆ ಇಟ್ಟಿರ್ತಾರೆ. ಅಭಿನವ್ ಬಾಗಿಲ ಹತ್ತಿರ ನಿಂತಿರ್ತಾನೆ. ಹೊರಗಡೆ ನೋಡ್ತಾ ಇರ್ತಾನೆ. ಆಗ ತಕ್ಷಣ ಅವನಿಗೆ ಹೆದರಿಕೆ ಆಗಿಬಿಡುತ್ತೆ. ಏನಾಯಿತು ಅಂತ ಸುಮಿತ್ ನೋಡಲಿಕ್ಕೆ ಬರ್ತಾನೆ. ನೋಡಿದಾಗ ಶಾಕ್ ಆಗಿಬಿಡ್ತಾನೆ. ಸುಮಿತ್ ಏಕೆ ಶಾಕ್ ಆಗ್ತಾನಂದರೆ ಅದೇ ಬ್ಲ್ಯಾಕ್ ಕಲರ್ ಹುಡ್ಡಿ ಹಾಕೊಂಡಿರುವಂಥ ವ್ಯಕ್ತಿ ಸುಮಿತ್ನನ್ನು ಗುರಾಯಿಸ್ತಾ ಇರ್ತಾನೆ. ಆಗ ತಕ್ಷಣ ಅಭಿನವ್ ಡೋರ್ ಕ್ಲೋಸ್ ಮಾಡಿಬಿಡ್ತಾನೆ.